ಕೇರಳ ದಕ್ಷಿಣ ಭಾರತದ ಮಲಬಾರ್ ಕೋಸ್ಟ್‌ನಲ್ಲಿ ಸುಂದರವಾಗಿ ಅರಳಿ ಮಿನುಗುತ್ತಿರುವ ಒಂದು ಭಾರತದ ಚಿಕ್ಕ ರಾಜ್ಯ. ಆದರೆ ನನ್ನಂಥ ಟೂರಿಸ್ಟ್ ಅಥವಾ ಟ್ರಾವೆಲರ್‌ಗಳಿಗಾಗಿ ಇದೊಂದು ಮೋಸ್ಟ್ ಪಾಪ್ಯುಲರ್ ಡೆಸ್ಟಿನೇಷನ್. ರಾಜಧಾನಿ ತ್ರಿವೇಂದ್ರಂಗೆ ತಲುಪೋದು ಹೇಗೆ ಅನ್ನೋದಾದ್ರೆ, ಫ್ಲೈಟ್‌ನಿಂದ ಹೋಗಬೇಕಂದ್ರೆ ಇಲ್ಲಿಯೇ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಮತ್ತು ದೇಶದ ಮೇಜರ್ ಸಿಟಿಗಳಿಂದ ಬಸ್ಗಳ ಫೆಸಿಲಿಟಿ ಇದೆ. ಇನ್ನು ನನ್ನ ಹಾಗೆ ಟ್ರೈನಿಂದ ಬರಬೇಕು ಅಂದರೆ ದೇಶದ ಬಹಳಷ್ಟು ಸಿಟಿಗಳಿಂದಲೂ ಕೂಡ ಕನೆಕ್ಟಿವಿಟಿ ಇದೆ. ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ. ಸೊ ವೆಲ್ಕಮ್ ಟು ತ್ರಿವೇಂದ್ರಂ, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ತ್ರಿವೇಂದ್ರಂಗೆ ಬಂದಮೇಲೆ ನಾನು ಡ್ರೆಸ್ ಕೋಡ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರಬೇಕು, ನಾನು ಬಂದಿರೋದು ಮೊದಲು ದೇವರ ದರ್ಶನಕ್ಕೆ, ಅನಂತ ಪದ್ಮನಾಭನ ದರ್ಶನಕ್ಕೆ. ಸೊ ಈಗ ಬೆಳಗ್ಗೆ ಬಂದಿದ್ದೀನಿ 8 ಗಂಟೆ ಟೈಮ್ನಲ್ಲಿ, 8 ಗಂಟೆ ಆಗಿದೆ ಈಗಾಗಲೇ. ಸೊ ತುಂಬ ರಶ್ ಇಲ್ಲ ಅಂತ ಅನಿಸುತ್ತೆ. ಒಳಗಡೆ ಹೋಗಿ ಆಮೇಲೆ ಬರ್ತೀನಿ. ಸೊ ಇಲ್ಲಿ ಎಲ್ಲ ಸ್ಟ್ರಿಕ್ಟಾಗಿದೆ, ಡ್ರೆಸ್ ಕೋಡಿಂದ ಹಿಡಿದು ಒಳಗಡೆ ಏನೂ ಗ್ಯಾಜೆಟ್ ಎಲ್ಲ ತೊಗೊಂಡು ಹೋಗೋಕ್ಕೆ ಆಗಲ್ಲ. ಸೊ ಕ್ಯಾಮ್ರಾ ಅಂತೂ ನೋ ಕ್ವಶನ್, ಯಾವುದೇ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲೋ ಇಲ್ಲ. ಸೊ ಒಳಗಡೆ ಹೋಗಿ ಬಂದಮೇಲೆ ಹೊರಗಡೆ ಬಂದು ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಹಿಂದೆ ಕಾಣ್ತಾ ಇರೋದು ಕ್ಲಾಕ್ ರೂಮ್. ಇಲ್ಲಿ ನಮ್ಮದೆಲ್ಲ ಸಾಮಾನುಗಳನ್ನ ಇಡ್ಬೋದು. ಆಮೇಲೆ ಮೊಬೈಲ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಮೊಬೈಲ್ಗೆ. ಆಮೇಲೆ ಒಂದು ಬ್ಯಾಕ್ ಪ್ಯಾಕ್ ಕೂಡ ನಾ ಇಟ್ಟಿದ್ದೆ, ಅದಕ್ಕೂ ಕೂಡ 20 ರೂಪೀಸಿನ ಚಾರ್ಜ್. ಸೊ ಎಲ್ಲದನ್ನು ಇಲ್ಲೇ ಇಟ್ಟು ಒಳಗಡೆ ಹೋಗಬೇಕು ಖಾಲಿ ಕೈಯಿಂದ. ನಾನು ಒಳಗಡೆ ಹೋಗಿ ಬಂದೆ. 1-2 ಅವರ್ಸ್ನಲ್ಲಿ ದರ್ಶನ ಆಯಿತು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಯಾಕಂದರೆ ಎಷ್ಟೋ ಕಡೆ ಎಲ್ಲ ಜೀಡೆಲ್ಲ ಇತ್ತು, ಧೂಳೆಲ್ಲ ಇತ್ತು. ಅದು ಒಂದು ಬಿಟ್ಟರೆ ಉಳಿದಿದ್ದಂಗೆಲ್ಲ ತುಂಬ ಚೆನ್ನಾಗಿದೆ. ನನಗೆ ಒಂದೇ ಸಲಕ್ಕೆ ಹೊರಗಡೆಯಿಂದ ನೋಡಿದಾಗ ನನಗೆ ಧರ್ಮಸ್ಥಳ, ಕುಕ್ಕೆ ಆ ರೀತಿಯ ಒಂದು ನೆನಪಾಯಿತು. ಯಾಕಂದರೆ ಮಂಗಳೂರು ಹಂಚನೆಲ್ಲ ಹೊತ್ತಿಸಿ ಒಂದು ಟ್ರೆಡಿಷ್ನಲ್ ಆಗಿರೋ ಒಂದು ಅರಮನೆ ಟೈಪಲ್ಲಿ ದೇವಸ್ಥಾನ ಇದೆ. ಒಳಗಡೆ ಹೋದ್ಮೇಲೆ ನನಗೆ ಮಧುರೈ, ಶುಚೀಂದ್ರಂ ಈ ದೇವಸ್ಥಾನಗಳ ನೆನಪಾಯಿತು. ಏಕೆಂದರೆ ಕಲ್ಲಿನಿಂದ ಕಟ್ಟದಿರುವಂತಹ ದೇವಸ್ಥಾನ. ಅನೇಕ ಕಂಬಗಳಲ್ಲೆಲ್ಲ ದೊಡ್ಡ ದೇವರ ಮೂರ್ತಿಗಳು ಇದೆಲ್ಲ ಇದ್ದಾವೆ. ತುಂಬ ಚೆನ್ನಾಗಾಗಿದೆ ದರ್ಶನ ಅಂತೂ. ಆಮೇಲೆ ಬೆಳಗ್ಗೆ ಬಂದಿರೋದ್ರಿಂದ ತುಂಬ ರಶ್ ಏನೂ ಇರಲಿಲ್ಲ. 1.5 ಅವರ್ನಲ್ಲಿ ದರ್ಶನ ಆಗುತ್ತೆ. ಮತ್ತು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಮಿಸ್ಟೀರಿಯಸ್ ದೇವಸ್ಥಾನ, ಆಮೇಲೆ ತುಂಬ ರಿಚೆಸ್ಟ್ ದೇವಸ್ಥಾನ ಅಂತ ಹೇಳ್ಬೋದು. ಆದರೆ ಒಳಗಡೆ ಹೋದರೆ ಆ ಥರ ಏನೂ ಅನಿಸಲ್ಲ. ಮತ್ತು ನಾನು ಕೂಡ 1-2 ವಾರ್ಡ್ನ ಸೀಲ್ ಮಾಡಿರೋದನ್ನು ನೋಡಿದೆ. ದೇವಸ್ಥಾನಕ್ಕೆ 4 ಬಾಗಿಲುಗಳಿದ್ದಾವೆ, ಸೌತ್, ನಾರ್ತ್, ಈಸ್ಟ್, ವೆಸ್ಟು. ಈಸ್ಟಲ್ಲಿ ಬಂದಾಗ ಮಾತ್ರ ಈ ಪದ್ಮ ತೀರ್ಥ ಇರೋದು. ಪುಷ್ಕರಣಿ ಇದೆ, ದೇವಸ್ಥಾನದ ಪುಷ್ಕರಣಿ ತುಂಬ ದೊಡ್ಡದಾಗಿದೆ. ಒಳಗಡೆ ಯಾರಿಗೂ ಬಿಡಲ್ಲ, ಲಾಕ್ ಮಾಡಿದ್ದಾರೆ. ಮತ್ತು ತುಂಬ ಕ್ಲೀನಾಗಿರೋ ಒಂದು ಪುಷ್ಕರಣಿ ಇದೆ. ಅನಂತ ಪದ್ಮನಾಭ ದೇವಸ್ಥಾನ ರೈಲ್ವೆ ಸ್ಟೇಷನ್ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಇಲ್ಲಿಗೆ ಬರೋಕೆ ಆಟೋ ರಿಕ್ಷಾದಿಂದಲೂ ಕೂಡ ಬರ್ಬೋದು, ಅಥವಾ ಊಬರ್ ಟ್ಯಾಕ್ಸಿ ಸರ್ವಿಸ್ ಕೂಡ ಇಲ್ಲಿದೆ. ಓಲಾ ಇಲ್ಲಿಲ್ಲ. ಮತ್ತು ಆಟೋ ರಿಕ್ಷಾದಿಂದ ಬರೋಕೆ ಕೇವಲ 20 ರೂಪೀಸ್ನಿಂದಲೇ ಇಲ್ಲಿಗೆ ಬಂದು ತಲುಪಬಹುದು. ಇದು ಈಸ್ಟ್ ಸೈಡಲ್ಲಿ ಬಂದಾಗ ಮಾತ್ರ ಇಲ್ಲೊಂದು ಪ್ಯಾಲೇಸ್ ಮ್ಯೂಸಿಯಂ ಇದೆ. ಆ್ಯಕ್ಚುಲಿ ಇಲ್ಲಿ ರಾಜರು ಮೊದಲು ಇಲ್ಲೇ ವಾಸ ಮಾಡ್ತಾಯಿದ್ರು. ಇದೆಲ್ಲ ಈ ಅನಂತ ಸಂಪತ್ತು ಸಿಕ್ಕಮೇಲೆ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಅನಂತ ಸಂಪತ್ತು ಸಿಕ್ಕಮೇಲೆ ಇಷ್ಟು ಟೈಟ್ ಸೆಕ್ಯೂರಿಟಿ ಇರ್ಬೋದು. ಒಳಗಡೆ ಕೂಡ ಪೊಲೀಸರು ಡ್ರೆಸ್ ಕೋಡಲ್ಲೇ ಇರ್ತಾರೆ, ತುಂಬ ಜನ ಇರ್ತಾರೆ. ಮತ್ತು ದೇವರ ಮೂರ್ತಿ ಮಾತ್ರ 18 ಫೀಟ್ನಷ್ಟು ಅಗಲ ಇದೆ, ಉದ್ದ ಇದೆ, ಮಲ್ಕೊಂಡಿರೋದು ಶೈನ ಇದರಲ್ಲಿ. ಮತ್ತು ಅಲ್ಲಿ ಒಳಗಡೆ ಹೋದ್ಮೇಲೆ 3 ಬಾಗಿಲುಗಳಿದ್ದಾವೆ. ಮತ್ತು 3 ಬಾಗಿಲುಗಳಿಂದ ಅಂದರೆ ಒಂದೇ ಬಾಗಿಲಿನಿಂದ ಪೂರ್ತಿ ದರ್ಶನ ಮಾಡಿದರೆ ಮೋಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದರೆ ಹಾಗೇನಿಲ್ಲ, ಹಾಗೆ ಕಾಣಿಸಲ್ಲ. ಮತ್ತು ಒಂದು ಬಾಗಿಲಲ್ಲಿ ಮುಖದ ಭಾಗ, ಇನ್ನೊಂದು ಅಲ್ಲಿ ನಡುವಿನ ಭಾಗ, ಇನ್ನೊಂದರಲ್ಲಿ ಪಾದಗಳ ದರ್ಶನ ಮಾಡ್ಕೋಬಹುದು. ಇನ್ನು ದೇವರದ ಸ್ಟ್ಯಾಚ್ಯೂ ಬಗ್ಗೆ ಹೇಳಬೇಕು ಅಂತಂದರೆ ಸೃಷ್ಟಿ, ಸ್ಥಿತಿ, ಲಯ ಈ 3ಗಳ ಸಂಕೇತವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರನ 3ರ ದರ್ಶನ ಕೂಡ ಮಾಡ್ತೀವಿ. ತುಂಬ ಒಳಗಡೆ ತುಂಬ ಕತ್ತಲು, ಅಂದರೆ ಎಲೆಕ್ಟ್ರಿಕ್ ಬಲ್ಪ್ ಅಂತೂ ಇಲ್ಲ, ಎಲೆಕ್ಟ್ರಿಕ್ ಲೈಟ್ಸ್ ಅಂತೂ ಹಾಕಿಲ್ಲ. ಮತ್ತು ಎಣ್ಣೆ ದೀಪದ ಬೆಳಕಿನಲ್ಲೇ ನೋಡಬೇಕು. ಹೋದ ತಕ್ಷಣ ಒಂದು 10 ಸೆಕೆಂಡ್ಸ್ ಗೊತ್ತೇ ಆಗಲ್ಲ ಏನಿದೆ ಏನಿಲ್ಲ ಅಂತ. ಒಂದು ಜಡ್ಜ್ಮೆಂಟ್ ಮೇಲೆ ಇಟ್ಕೊಂಡು ಹೀಗೆ ಅಂತ ನೋಡಿದಾಗ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಆನಂತರ ಬ್ರಹ್ಮ ನಾಭಿಯಿಂದ ಬಂದಿರೋ ಬ್ರಹ್ಮ, ಹಾಗೂ ಮತ್ತು ಬಲಗೈನ ವಿಷ್ಣು ಬಲಗೈನ ಶಿವನ ಲಿಂಗದ ಮೇಲೆ ಇರಿಸಿರುವಂಥ ಮೂರ್ತಿ ಇದೆ. ದೇವಸ್ಥಾನದಿಂದ ತುಂಬ ಹತ್ತಿರದಲ್ಲಿರೋ ಈ ಷಣ್ಮುಗಂ ಬೀಚ್ಗೆ ಒಂದು ಆಧ್ಯಾತ್ಮಿಕ ಮಹತ್ವ ಕೂಡ ಇದೆ. ಇದು ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ. ಆ್ಯಕ್ಚುಲಿ ಸೂರ್ಯೋದಯ ಆಗಿದೆ,
ಆದರೆ ಆ ಕಡೆ ಸೈಡ್. ಮತ್ತು ಇದರ ಆಧ್ಯಾತ್ಮಿಕ ಮಹತ್ವ ಅಂತ ಹೇಳಿದ್ನಲ್ಲ, ಅದು ಏನು ಅಂತಂದರೆ ವರ್ಷದಲ್ಲಿ 2 ಸಲ ಒಂದು ಫೆಸ್ಟಿವಲ್ ನಡೆಯುತ್ತೆ. ಆಗ ಅನಂತ ಪದ್ಮನಾಭನನ್ನು ತಗೊಂಡು ಒಂದು ಪ್ರೊಸೆಷನ್ ಮೂಲಕ ತೊಗೊಂಡು ಬಂದು ಈ ಸಮುದ್ರದಲ್ಲಿ ಸ್ನಾನ ಮಾಡಿಸಿ ಆಮೇಲೆ ತೊಗೊಂಡು ಹೋಗ್ತಾರೆ. ಸೊ ಇದು ಈ ಫೆಸ್ಟಿವಲ್ ಟೈಮ್ನಲ್ಲಿ ಫ್ಲೈಟ್ ಸರ್ವೀಸ್ ವರ್ಷದಲ್ಲಿ 2 ಸಲ ಕ್ಲೋಸ್ ಆಗುತ್ತೆ, 8 to 10 ಅವರ್ಸ್ವರೆಗೂ. ಈ ಥರದ್ದು ತುಂಬ ಕಡಿಮೆ ಅಂತ ಅಂದ್ರೇನು ಇದು ಒಂದೇ ಅಂತ ಹೇಳ್ಬೋದು. ಕೇರಳದ್ದು ಇದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆ ಟೈಮಲ್ಲೂ ಕೂಡ ಅಂದರೆ ಇಲ್ಲಿ ಏರ್ಪೋರ್ಟ್ ಮಾಡುವಾಗ ಕೂಡ ಮತ್ತು ಈ ದೇವಸ್ಥಾನದ ಟ್ರಸ್ಟ್ ಇದನ್ನು ಅಪೋಸ್ ಮಾಡಿತ್ತು. ಅಂದರೆ ಈ ರೋಡಲ್ಲೇ ಪ್ರೊಸೆಷನ್ ನಡೆಯುತ್ತೆ, ಹಾಗಾಗಿ ಇಲ್ಲಿ ಏರ್ಪೋರ್ಟ್ ಮಾಡಬೇಡಿ ಅಂತ. ಆದರೆ ಒಂದು ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಮಾನ್ಯತೆ ನೀಡಿ ಆ ಟೈಮಲ್ಲಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇದು ಏನಿಲ್ಲ ಅಂದ್ರೂ ಒಂದು 10 to 12 ಅವರ್ಸ್ವರೆಗೂ ಇದು ಕ್ಲೋಸ್ ಆಗಿರುತ್ತೆ. ರಿಲ್ಯಾಕ್ಸ್ ಮಾಡಬೇಕು ಅಂತಂದರೆ ಈ ಬೀಚ್ಗೆ ಬರಲೇಬೇಕು. ಯಾಕಂದರೆ ಈ ಬೀಚ್ನ ಆಚೆ ಬದಿಯಲ್ಲಿಯೇ ಗಾರ್ಡನ್ ಇದ್ದು ಅದರಲ್ಲಿ ಕಾರ್ ಪಾರ್ಕಿಂಗ್ನ ಫೆಸಿಲಿಟಿ ಇದೆ ಮತ್ತು ಓಪನ್ ಥಿಯೇಟರ್ನ ಫೆಸಿಲಿಟಿ ಕೂಡ ಇದೆ. ಮತ್ತು ತಿನಿಸು ಪ್ರಿಯರಿಗಾಗಿ ಅಂತೂ ಬಹಳಷ್ಟು ಹೋಟೆಲ್ಗಳಿದ್ದಾವೆ. ಓಲ್ಡ್ ಕಾಫಿ ಹೌಸ್ನಲ್ಲಿ ನೀವು ಕಾಫಿನ ಕೂಡ ಎಂಜಾಯ್ ಮಾಡಬಹುದು. ಈ ಸ್ಕಲ್ಪ್ಚರ್ ಸಾಗರ ಕನ್ಯೆಯದು. ಇದು 35 ಮೀಟರ್ನಷ್ಟು ಉದ್ದ ಇದೆ. ಮತ್ತು ಇದು ಜವಾಹರ್ಲಾಲ್ ನೆಹರು ಪಾರ್ಕ್ನಲ್ಲಿದೆ. ಇಲ್ಲಿ ಮಕ್ಕಳು ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಅರ್ಥಕೊಳ್ಕೋಬಹುದು ಮತ್ತು ಸಂಜೆ ಟೈಮಲ್ಲಿ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಬಹುದು. ನೇಪಿಯರ್ ಮ್ಯೂಸಿಯಂ ಇದು ನನ್ನ ಹಿಂದೆ ಕಾಣ್ತಾ ಇರೋದು. ರಾಜರ ಅಂದರೆ ಕೇರಳದ ರಾಜರ, ಟ್ರಾವೆಂಕೋರ್ ರಾಜರ ಒಂದು ಕಲ್ಚರ್, ಅವರ ಒಂದು ಜೀವನ ಶೈಲಿ ಮತ್ತು ಅವರ ಆರ್ಟ್ ಇದನ್ನೆಲ್ಲ ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕು. ಇದು ಪದ್ಮನಾಭ ಸ್ವಾಮಿ ಟೆಂಪಲ್ನಿಂದ ತುಂಬ ಹತ್ತಿರದಲ್ಲಿದೆ. ಇದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15ವರೆಗೂ ಮಾತ್ರ ತೆರೆದಿರುತ್ತೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬಂದ ತಕ್ಷಣ ಇದನ್ನು ನೋಡ್ಕೊಳ್ಳೋ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು. ಇದರ ಪಕ್ಕದಲ್ಲೇ ಝೂ ಇದೆ. ಒಂದು ಏರಿಯಾ, ಚಿಕ್ಕದಾಗಿರೋ ಏರಿಯಾದಲ್ಲಿ ಒಂದು ಝೂ ಮತ್ತು ಇದೆಲ್ಲ ಗಾರ್ಡನ್ ಮತ್ತು ಈ ಕಡೆ ಮ್ಯೂಸಿಯಂ. ಇದು ಆ್ಯಕ್ಚುಲಿ ಮೊದಲು ಪ್ಯಾಲೇಸ್ ಆಗಿತ್ತಂತೆ, ಆಮೇಲೆ ಇದನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮ್ಯೂಸಿಯಂನ ಒಳಗಡೆ ಆರ್ಕಿಯಾಲಜಿಕಲ್ ಮತ್ತು ಹಿಸ್ಟಾರಿಕಲ್ ಮಹತ್ವವನ್ನು ಒಳಗೊಂಡಿರೋಂಥ ಅನೇಕ ವಸ್ತುಗಳಿದ್ದಾವೆ. ಅದರಲ್ಲಿ ಅಸ್ಥಿದಂತದಲ್ಲಿ ಕೆತ್ತನೆ ಮಾಡಿರೋಂಥ ವಸ್ತುಗಳು, ಹಿತ್ತಾಳೆಯ ಮೂರ್ತಿಗಳು, ದೇವಸ್ಥಾನದ ರಥ ಮುಂತಾದವುಗಳಿದ್ದಾವೆ. ಚೆನ್ನಾಗಿದೆ. ಹಿಟ್ಲರ್ ಫ್ರೀ ಲೈಬ್ರರಿ, ಒಂದೆರಡು ಬುಕ್ಸ್ ಕೂಡ ಇದೆ, ಡೈರೀಸ್ ಇದೆ. ಈ ಥರ ಪಗೋಡ ಗಾರ್ಡನ್ ಕೂಡ ಇದೆ. ಈ ಕಡೆ ತುಂಬ ದೊಡ್ಡದಾಗಿರೋ ಗಾರ್ಡನ್ ಇದೆ. ಒಂದು ಚಿಕ್ಕದಾಗಿರೋ ಏರಿಯಾ, ಸ್ವಲ್ಪ ಪಾರ್ಕ್ ಮಾಡಿದ್ದಾರೆ. ತುಂಬ ಜನ ಬರೋದು ಝೂ ನೋಡೋಕ್ಕೆ, ಮ್ಯೂಸಿಯಂ ನೋಡೋಕ್ಕೆ, ಜೊತೆಗೆ ಫೋಟೋ ತಗೊಳ್ಳೋಕ್ಕೆ. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಅದು ಶ್ರೀ ಚಿತ್ರ ಎನ್ಕ್ಲೇವ್. ಅಂದರೆ ದೊಡ್ಡ ದೊಡ್ಡದು ಪೇಂಟಿಂಗ್ಸ್, ಕ್ಯಾನ್ವಾಸ್ ಮೇಲೆ ಮಾಡಿರೋ ಪೇಂಟಿಂಗ್ಸ್ನ ಎಕ್ಸಿಬಿಷನ್ ಇದೆ. ಸೊ ಇದು ಈ ಮುಂದೆ ಏನು ಹೇಳ್ತಾ ಇದ್ದೀನಿ ಅದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನಾನು ಅಲ್ಲಿ ಏನು ಮ್ಯೂಸಿಯಮ್ಗೆ ಟಿಕೆಟ್ ತೊಗೊಂಡಿದ್ನೋ ಅದೇ ಟಿಕೆಟ್ ಇಲ್ಲೂ ಕೂಡ ನಡೆಯುತ್ತೆ. ಇದು ಕೂಡ 4:30 ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡ ತಕ್ಷಣ ಈ ಕಡೆ ಬನ್ನಿ. ಇದಾದ ನಂತರ ಇಲ್ಲಿ ಇನ್ನೂ ತುಂಬ ಇದೆ ನೋಡೋಕ್ಕೆ. ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಇದೆ, ಅಕ್ವೇರಿಯಂ ಇದೆ, ಝೂ ಇದೆ. ಬಟ್ ಇದೆಲ್ಲ 4:30 ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಆ ಟೈಮ್ ಇಟ್ಕೊಂಡು ಬನ್ನಿ. ಇದಕ್ಕೆಲ್ಲ ಮಾತ್ರ ಬೇರೆ ಸಪ್ರೇಟಾಗಿ ಟಿಕೆಟ್ ತೊಗೊಳ್ಬೇಕು. ಆದರೆ ಈ ಪೇಂಟಿಂಗಿಂದಕ್ಕೆ ಮಾತ್ರ ಆ ಮ್ಯೂಸಿಯಮಿಗೆ ತೊಗೊಂಡಿರೋ ಟಿಕೆಟೇ ಇಲ್ಲಿ ಕೂಡ ನಡೆಯುತ್ತೆ. ನೇಪಿಯರ್ ಮ್ಯೂಸಿಯಂ ಇದು ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ತ್ರಿವೇಂದ್ರಂ ಝೂನ ಒಂದು ಗ್ರೌಂಡ್ನಲ್ಲಿದೆ. ಈ ತ್ರಿವೇಂದ್ರಂ ಝೂ ನಮ್ಮ ದೇಶದ ಓಲ್ಡೆಸ್ಟ್ ಝೂ ಇದಾಗಿದೆ. 1857ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದೊಂದು 55 ಎಕರೆಗಳಲ್ಲಿ ಇದು ಹರಡಿಕೊಂಡಿತ್ತು. ತಿರುವನಂತಪುರನ ಟೆಂಪಲ್ ಆಫ್ ದ ಸಿಟಿ ಅಂತ ಕೂಡ ಕರೀತಾ ಇದ್ರು ಅಂತ ಹೇಳಿದ್ದೆ. ಸೊ ತುಂಬ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ನಾವು ಬಂದಿದ್ದು ಅಟ್ಟುಕಲ್ ಭಗವತಿ ಟೆಂಪಲ್ ಅಂತ. ಈಗ ಒಂದು ಜಾತ್ರೆ ನಡೀತಾ ಇದೆ. ತುಂಬ ಕಡೆ ಎಲ್ಲ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದ್ದಾವೆ.
ತುಂಬಾ ರಶ್ ಇದೆ. ಆಮೇಲೆ ದೀಪೋತ್ಸವ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ಹಾಗೆ ನೋಡಿದರೆ ತುಂಬ ದೇವಸ್ಥಾನಗಳಿದ್ದಾವೆ. ಇದು ಮೇನ್ ಪಾರ್ವತಿ ದೇವಸ್ಥಾನ, ಶಿವ ಪಾರ್ವತಿಯರ ದೇವಸ್ಥಾನ. ತುಂಬ ದೊಡ್ಡದಾಗಿರೋ ದೇವಸ್ಥಾನ ಇದೆ. ಮತ್ತು ಆ ಕಡೆ ಎಲ್ಲ ಈಗೆಲ್ಲ ಟೆಂಟ್ ಹಾಕಿ ಎಲ್ಲ ಕಡೆಗೆ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳನ್ನ. ಅಟ್ಟುಕಲ್ ಭಗವತಿ ದೇವಸ್ಥಾನದಲ್ಲಿರುವ ಮೂರ್ತಿ ಭದ್ರಕಾಳಿ. ಇವಳು ಶಿವನ 3ನೇ ಕಣ್ಣಿನಿಂದ ಜನಿಸಿದವಳು ಮತ್ತು ದಾರುಕ ಎನ್ನುವ ರಾಕ್ಷಸನನ್ನು ಸಂಹರಿಸಿದವಳು ಎನ್ನುವ ಪ್ರತೀತಿ ಇದೆ. ಅಟ್ಟುಕಲ್ ಅನ್ನೋದು ಇಲ್ಲಿಯ ಏರಿಯಾದ ಹೆಸರು. ಸೊ ಅಟ್ಟುಕಲ್ ಪೊಂಗಲ್ ಎನ್ನುವ ಒಂದು ಫೆಸ್ಟಿವಲ್ ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಇದು ಕೂಡ ಗಿನ್ನೆಸ್ ರೆಕಾರ್ಡನ್ನು ಹೊಂದಿರುವಂಥದ್ದು. ಮತ್ತು ಈ ಫೆಸ್ಟಿವಲ್ನಲ್ಲಿ ಸಾವಿರಾರು ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರೆ. ಈ ದಿನದ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ನೋಡಿದ್ದು ಅನಂತ ಪದ್ಮನಾಭ ದೇವಸ್ಥಾನ, ಷಣ್ಮುಗಂ ಬೀಚ್, ನೇಪಿಯರ್ ಮ್ಯೂಸಿಯಂ, ಅಟ್ಟುಕಲ್ ಭಗವತಿ ಟೆಂಪಲ್ ಮುಂತಾದವುಗಳನ್ನು.